ಬ್ರೇಕ್ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ರಾಜೀನಾಮೆ ಕೊಟ್ಟು ಶ್ರೀರಾಮುಲು ಮಾಜಿ ಶಾಸಕರಾಗಿದ್ರೂ ಅವರ ಬೆಂಬಲಿಗರು ಸುಮ್ಮನಾಗಿಲ್ಲ. ಬಳ್ಳಾರಿ ಪಾಲಿಕೆಯ ಸದಸ್ಯರು ಈಗ ಸಾಮೂಹಿಕ ರಾಜೀನಾಮೆಯ ಬೆದರಿಕೆ ಹೂಡ್ತಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಬಳ್ಳಾರಿಗೆ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರೋ ಸದಸ್ಯರಲ್ಲಿ 8 ಕಾರ್ಪೊರೇಟರ್ಗಳು ರಾಜೀನಾಮೆಗೆ ಮುಂದಾಗಿದ್ದಾರೆ. ನಿರ್ಧಾರ ಇನ್ನೂ ಅಂತಿಮವಾಗಿಲ್ಲ. ಸಾಮೂಹಿಕ ರಾಜೀನಾಮೆ ಕೊಡ್ತಾರಾ ಬಳ್ಳಾರಿ ಪಾಲಿಕೆ ಸದಸ್ಯರು? ಶ್ರೀರಾಮುಲು ರಾಜೀನಾಮೆ, ಜನಾರ್ದನ ರೆಡ್ಡಿ ಅರೆಸ್ಟ್, ಲೋಕಾಯುಕ್ತ ವರದಿ ನಂತರ ಸಚಿವ ಸ್ಥಾನವನ್ನು ಕಳೆದುಕೊಂಡಿರುವ ಬಳ್ಳಾರಿ ಶಾಸಕರು ಈಗ ಹೊಸ ಆಟದ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಕಳೆದುಕೊಳ್ಳುತ್ತಿರುವ ಹಿಡಿತವನ್ನ ಮತ್ತೆ ಗಿಟ್ಟಿಸಿಕೊಳ್ಳೋಕೆ ಒತ್ತಡ ತಂತ್ರ ಅನುಸರಿಸಲು ಮುಂದಾಗಿದ್ದಾರೆ. ಬಳ್ಳಾರಿಯ ಹೊರವಲಯದ ಸೋಮು ಫಾರ್ಮ್ ಹೌಸ್ ಒಂದರಲ್ಲಿ ಬಿಜೆಪಿಯ ನಗರ ಪಾಲಿಕೆ ಸದಸ್ಯರು ತಮ್ಮ ಬೆಂಬಲಿಗರೊಂದಿಗೆ ಇಂದು ಸಭೆ ನಡೆಸಿದ್ದಾರೆ. ಕಾರ್ಪೊರೇಟರ್ ಸಂಜಯ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಶ್ರೀರಾಮುಲು ರಾಜೀನಾಮೆ ಬೆಂಬಲಿಸಿ ಪಾಲಿಕೆಯ ಗ್ರಾಮೀಣ ಭಾಗದ ಸದಸ್ಯರು ಸಾಮೂಹಿಕ ರಾಜೀನಾಮೆ ಕೊಡುವ ಬಗ್ಗೆ ಚರ್ಚೆ ನಡೆದಿದೆ. ಸರ್ಕಾರ ರಚಿಸುವಾಗ ಬಳ್ಳಾರಿ ಶಾಸಕರ ಬೆನ್ನು ಬಿದ್ದಿದ್ದ ಈಶ್ವರಪ್ಪ ಈಗ ಅವರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಪಾಲಿಕೆ ಸದಸ್ಯರ ಆರೋಪ. ಸಂಪುಟದಲ್ಲಿ ಬಳ್ಳಾರಿ ಶಾಸಕರಿಗೆ ಪ್ರಾತಿನಿಧ್ಯ ಕೊಡಬೇಕು, ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅನ್ನೋದು ಅವರ ಬೇಡಿಕೆ. ನಾನಂತೂ ಇದು ಮಾಡ್ಬೇಕಂತ ಇದ್ದೀನಿ. ಯಾಕಂದ್ರೆ ಕనుక ನಾನು ಕೇವಲ ಈಶ್ವರಪ್ಪರಿಗೆ ನಾನು ಇದು ಮೆಸೇಜ್ ಕೊಡ್ಬೇಕಂತ ಇದು ಮಾಡಿರೋದು. ಈಶ್ವರಪ್ಪರು ನೀವು ಅರ್ಥ ಮಾಡ್ಕೊಳ್ಳಿ, ಕಷ್ಟದಲ್ಲಿದ್ದಾಗ ಅಲ್ಲ ಎಲ್ಲ ಟೈಮಲ್ಲೂ ಇರಬೇಕು ಪಾರ್ಟಿ ಅಂದಾಗ. ಇವತ್ತಿಗೆ ಕಾರ್ಯಕರ್ತನಾಗಿ ಇರ್ತಾನಂತ ಹೇಳ್ತದನ್ನ ಶ್ರೀರಾಮುಲು, ಅದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಭೆಗೆ ಶ್ರೀರಾಮುಲು ಬರಲಿದ್ದಾರೆನ್ನುವ ವದಂತಿ ಇತ್ತು. ಆದರೆ ಸಭೆಗೆ ಬಾರದ ಶ್ರೀರಾಮುಲು ರಾಜೀನಾಮೆ ನೀಡಬೇಡಿ ಅಂತ ಮನವಿ ಮಾಡಿದ್ದಾರಂತೆ. ಶ್ರೀರಾಮುಲು ಅವರ ಜೊತೆ ಮತ್ತೊಮ್ಮೆ ಮಾತನಾಡಿ ಮನವೊಲಿಸುವುದಾಗಿ ಪಾಲಿಕೆ ಸದಸ್ಯರು ಹೇಳ್ತಿದ್ದಾರೆ. ನಮ್ಮಲ್ಲಿ ಒಂದು ಚಿಂತನೆ ಆಗಿದೆ, ನಾವು ಕೊಡಬೇಕಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡು ಇನ್ನೂ ಯಾರು ಹೇಳಿಲ್ಲ. ನಮ್ಮ ಸಾಹೇಬರು ಹೈಕಮಾಂಡ್ ಅವರು ಕೇಳಿಬಿಟ್ಟು ನಾವು ಮಾಡಬೇಕಂತ ಇಚ್ಛೆ ಪಟ್ಟಿದ್ವಿ. ಈಗ ಬಳ್ಳಾರಿ ಡೆವಲಪ್ಮೆಂಟ್ ಕಡೆ ನಾವು ಅಭಿವೃದ್ಧಿ ಮಾಡ್ರಿ. ನೀವು ಸಾಹೇಬರು ಏನು ಹೇಳಿದ್ದಾರೆ, ಬಳ್ಳಾರಿ ಡೆವಲಪ್ಮೆಂಟ್ ಆಗಿದೆ, ಈಗ ಇನ್ನೂ ಅದರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ನಮಗೆ ಇನ್ನೂ ತಿಳಿಸಿದ್ದಾರೆ. ಆದರೂ ನಾವು ಈಗ ಅವರು ಕರೆ ಕಳಿಸಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡಿದ ಮೇಲೆ ಮತ್ತೆ ಮುಂದಿನ ಏನು ಈ ಸಭೆ ಶ್ರೀರಾಮುಲುರವರ ಹೊಸ ಪಕ್ಷಕ್ಕೆ ನಾಂದಿ ಆಗಲಿದೆ ಎನ್ನುವ ಮಾತು ಈಗ ಬಳ್ಳಾರಿಯಲ್ಲಿ ಕೇಳಿ ಬರ್ತಾ ಇದೆ. 500ಕ್ಕೂ ಹೆಚ್ಚು ಬೆಂಬಲಿಗರು ಪಾಲ್ಗೊಂಡಿದ್ದ ಸಭೆ ರಾಜ್ಯ ಬಿಜೆಪಿಗೆ ಬಿಸಿ ತುಪ್ಪವಾಗಲಿದೆ ಎನ್ನುವ ಲೆಕ್ಕಾಚಾರ ಬಳ್ಳಾರಿಯಲ್ಲಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ. ಅದೊಂದು ಅರ್ಧ ಬಿಂದಿಗೆಯಷ್ಟು ನೀರು ಹಿಡಿಯುವಂತಹ ಮಣ್ಣಿನ ಕೊಡ. 100 ಜನರ ಪಾದ ತೊಳೆದ ನೀರು ಈ ಮಣ್ಣಿನ ಬಿಂದಿಗೆ ಸೇರುತ್ತೆ. ಅಚ್ಚರಿ ಅಂದ್ರೆ ಆ ಮಣ್ಣಿನ ಬಿಂದಿಗೆ ತುಂಬೋದೇ ಇಲ್ಲ. ಈ ಪವಾಡ ಸಾವಿರಾರು ಜನರ ಎದುರು ನಡೆಯುತ್ತೆ. ಇದು ಬಿಜಾಪುರದ ಸಿಂದಗಿಯ ಭೀಮಾಶಂಕರ ಮಠದ ಬಿಂದಿಗೆಯ ಕತೆ. ಇದು ಸಿಂದಗಿಯ ಭೀಮಾಶಂಕರ ಮಠದ ಬಿಂದಿಗೆ, ತುಂಬದ ಬಿಂದಿಗೆ. ಈ ಬಿಂದಿಗೆಗೆ 100 ಭಕ್ತರ ಪಾದಗಳನ್ನಿಡಿಸಿ ಮಠದ ಮಠಾಧೀಶ್ವರರೇ ಪೂಜೆ ಮಾಡುತ್ತಾರೆ. ವಿಚಿತ್ರವೆಂದರೆ ಈ ಬಿಂದಿಗೆ ತುಂಬುವುದೇ ಇಲ್ಲ. ಈ ಬಿಂದಿಗೆ ಇಲ್ಲಿ 10-12 ಕೊಡಗಳನ್ನು ವೈದಿಕ ಬ್ರಾಹ್ಮಣರ ಪೂಜೆಗಾಗಿ ಬಳಸಿಕೊಂಡ್ರು ಸಹಿತ ಆ ಬಿಂದಿಗೆ ತುಂಬುವುದಿಲ್ಲ. ಈ ಆಚರಣೆ ಈ ಮಠದಲ್ಲಿ 280 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಪ್ರತಿ ವರ್ಷ ಅಶ್ವಯುಜ ಮಾಸದ ದ್ವಿತೀಯ ದಿನದಂದು ಈ ಪೂಜೆ ನಡೆಯುತ್ತದೆ. ಆ ದಿನ ಈ ಬಿಂದಿಗೆಯನ್ನು ಸಂಪ್ರದಾಯದಂತೆ ಕುಂಬಾರರ ಮನೆಯಿಂದ ತರುತ್ತಾರೆ. ಮಠದ ಗದ್ದುಗೆಗೆ ಎದುರಿನ ಅಲಂಕೃತ ತಗ್ಗಿನಲ್ಲಿ ಇಡುತ್ತಾರೆ. ಆಮೇಲೆ ಪೂಜೆ ಶುರುವಾಗುತ್ತೆ. ಈಗ ಸ್ವಲ್ಪ ಅದು ಜನಗಳ ಇಲ್ಲಿ ಬಂದು ಪಾದ ಪೂಜೆ ಮಾಡಿಕೊಳ್ತಕ್ಕಂಥ ಜನಗಳ ಸಂಖ್ಯೆ ಕಡಿಮೆ ಆಗಿದೆ. ಈಗ ಸುಮಾರು 6, 8, 10 ಕೊಡಗಳನ್ನು ನೀರು ತಂದರೂ ಕೂಡ ಆ ಬಿಂದಿಗೆ ತುಂಬೋದಿಲ್ಲ. ಇದೇ ಒಂದು ಇಲ್ಲಿಯ ವಿಶೇಷ ಪವಾಡ. ಈ ಪವಾಡ ನೋಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ. ವೈಜ್ಞಾನಿಕ ಲೋಕಕ್ಕೆ ಸವಾಲಾಗಿರುವ ಈ ತುಂಬದ ಬಿಂದಿಗೆ ಈ ಮಠದ ಪವಾಡಕ್ಕೆ ಸಾಕ್ಷಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬಿಂದಿಗೆ ಮಹಾತ್ಮೆ ನಡೆಯುತ್ತಾ ಬಂದಿದೆ. ಮೊದಲೇ ನಮ್ಮ ತಂದೆಯವರಾದ ಹಾಗೂ ನಮ್ಮ ಗುರುಗಳಾದ ಶ್ರೀ ಸದಾಶಿವಪ್ಪನವರು ನಡೆಸಿಕೊಂಡು ಬರುತ್ತಿದ್ದರು. ಆ ಪರಂಪರೆಯನ್ನು ಈಗ ನಾವು ವಹಿಸಿಕೊಂಡು ಬರುತ್ತಿದ್ದೇವೆ. ಈ ಮಠದ ಮೂಲ ಪುರುಷರು ತಮ್ಮ ಶಿಷ್ಯನಿಗೆ ಈ ಬಿಂದಿಗೆ ಪೂಜೆ ಹೇಳಿಕೊಟ್ಟರಂತೆ. ಅಂದಿನಿಂದ ಇಂದಿನವರೆಗೂ ನಡೆದುಕೊಂಡು ಬರುತ್ತಿರುವ ಈ ಸಂಪ್ರದಾಯ ಪವಾಡ ಭಕ್ತರ ಮನ ಸೆಳೆಯುತ್ತಿದೆ. ಈ ಮಠಕ್ಕೆ ಮುಸ್ಲಿಮರು ಸನ್ನದು ಹಾಕುವ ಮೂಲಕ ಭಾವೈಕ್ಯತೆಗೂ ಸಾಕ್ಷಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ.